ಕಿಚನ್ಗೆ ಬಂದೆ. ಫ್ಲಾಸ್ಕ್ಗೆ ಬಿಸಿ ನೀರನ್ನ ತುಂಬಿಸಿಟ್ಬಿಟ್ಟು ಚಿಕನ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಚಿಕನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ಕಬಾಬ್ನ ನಮ್ಮನೇಲಿ ಮಾಡುವಂಥ ಸ್ಟೈಲ್ ಯಾವ ರೀತಿ ಇರುತ್ತೆ, ನಮ್ಮ ಮನೆಯಲ್ಲಿ ಮಾಡುವಂಥ ಶೈಲಿಯಲ್ಲಿ ನಿಮಗೆ ಚಿಕನ್ ಕಬಾಬ್ನ ತೋರಿಸ್ತೀನಿ. ಮೊದಲನೇದಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಒಂದು ಮೊಟ್ಟೆ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಫೈನ್ ಪೇಸ್ಟ್ನ ಮಾಡ್ಕೊಳ್ಳೋಣ. ಮೊಟ್ಟೆ ಹಾಕಬೇಕು, ನೀರು ಹಾಕಿದ್ರೆ ಕಬಾಬ್ ಕಂಪ್ಲೀಟಾಗಿ ಹಾಳಾಗುತ್ತೆ. ಇವಾಗ ಫೈನ್ ಪೇಸ್ಟ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು 2-2.5 ಸ್ಪೂನಷ್ಟು ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಕಾರ್ನ್ ಫ್ಲೋರ್, ಚಿಕನ್ ಮಸಾಲ ಹಾಗೆ ನಿಂಬೆಹಣ್ಣಿನ ರಸನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಿಕನ್ನ ಸೇರಿಸಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಇದನ್ನು ಮಿನಿಮಮ್ ಅಂತ ಅಂದರೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಡಲೇಬೇಕು. ಇಲ್ಲ ನಮಗೆ ಟೈಮ್ ಇಲ್ಲಪ್ಪ ಅಂತ ಅಂದರೆ 15 ಮಿನಿಟ್ ಆದರೂ ಮ್ಯಾರಿನೇಟ್ ಮಾಡಿ ಇಡಿ, ಅವ್ರ ಫ್ರಿಡ್ಜಲ್ಲಿ ಇಟ್ಬಿಡಿ. ತುಂಬ ಟೈಮ್ ಇದೆ ಅಂತಂದರೆ 3 ಅವರ್ಸ್ 4 ಅವರ್ಸ್ ಬಿಟ್ಟು ನೀವು ಕಬಾಬ್ನ ರೆಡಿ ಮಾಡ್ಕೋಬೋದು. ಸೊ ಇವಾಗ ನಾನು 1 to 1.5 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಎಣ್ಣೆ ಕಾದ ನಂತರ ಒಂದೊಂದೇ ಪೀಸನ್ನ ತೆಗೆದು ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಸೈಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಾಗಿ ಬರಬೇಕು, ಒಳಗಡೆ ಜ್ಯೂಸಿ ಆಗಿರುತ್ತೆ. ಸೊ ಕಲರ್ ಈ ಥರ ಟರ್ನ್ ಆಗಿದ ತಕ್ಷಣ ಆಫ್ ಮಾಡಿ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.